ಬ್ಲೌಸ್ಗೆ ನೆಕ್ ಬಿಡುತ್ತಿಡೋದು ಹೇಗೆ? ಸೊ ಇದಕ್ಕೆ ಯಾವ್ದಾದ್ರು ಫಾರ್ಮುಲಾ ಇದೆಯಾ? ಆ ರೀತಿ ಫಾರ್ಮುಲಾ ಇದ್ರೆ ಅದು ಯಾವ ಫಾರ್ಮುಲಾ? ಸೊ ಇದ್ರ ಬಗ್ಗೆ ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಬ್ಲೌಸ್ಗೆ ನೆಕ್ ಬಿಡ್ತಿಡೋದು ಹೇಗೆ, ಸೊ ಅದಕ್ಕೆ ಫಾರ್ಮುಲಾ ಇದೆ. ಸೊ ಅದು ಏನ್ ಫಾರ್ಮುಲಾ, ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ? ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಮಾರ್ಚ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದರಲ್ಲಿ ಬೋಟ್ ನೆಕ್, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್, ಹಾಗೆ ನಿಮ್ಗೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ, ಫ್ರಿಲ್ ಗೌನ್ ಅಂದ್ರೆ ಟ್ರೆಡಿಷನಲ್ ಫ್ರಿಲ್ ಗೌನ್ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಅಂಬ್ರೆಲಾ ಗೌನ್ ಇರುತ್ತೆ. ಸೊ ಇದು 8 ವೆರೈಟಿ ಇರುತ್ತೆ. ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನಿಮ್ಗೆ ಡೀಟೇಲ್ ಆಗಿ ಹೇಗೆ ಅದಕ್ಕೆ ಕೆಲವೊಂದಕ್ಕೆ ಅದರದೇ ಆದ ಚಾರ್ಟ್ ಗಳಿರುತ್ತೆ. ಸೊ ಆ ಚಾರ್ಟ್ ಸಿಗುತ್ತೆ. ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಆರಾಮಾಗಿ ಯೂನಿಫಾರ್ಮ್ ಚೂಡಿದಾರ್ ಆಗ್ಲಿ, ಕಟೋರಿ ಬ್ಲೌಸ್ ಆಗ್ಲಿ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗ್ಲಿ ನೀವು ಆರಾಮಾಗಿ ಸ್ಟಿಚ್ ಮಾಡಬಹುದು. ಸೊ ಆ ಕ್ಲಾಸ್ ನಿಮ್ಗೆ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗುತ್ತೆ. ಸೊ ಇದು ಬಂದು 23 ಮಾರ್ಚ್ 23ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇದು ಬಂದು 3 ತಿಂಗಳ ಕೋರ್ಸ್ ಆಗಿರುತ್ತೆ. 3 ತಿಂಗಳ ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಕ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಬ್ಲೌಸ್ಗೆ ನೆಕ್ ಬಿಡ್ತಿಡೋದು ಹೇಗೆ, ಓಕೆನಾ? ಸೊ ಇದಕ್ಕೆ ಫಾರ್ಮುಲಾ ಇದ್ರೆ ಹೇಳ್ಕೊಡಿ ಅಂತ ತುಂಬಾ ಜನ ನನಗೆ ಲಾಸ್ಟ್ ಏನು 2-3 ವಿಡಿಯೋ ಹಾಕಿದೆ, ಅದ್ರಲ್ಲಿ ತುಂಬಾ ಜನ ಕೇಳಿದ್ದೀರಾ, ಮೇಡಮ್ ನಾನು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀನಿ, ನನಗೆ ನೆಕ್ ಬಿಡ್ತ್ ಫಾರ್ಮುಲಾ ಹೇಳ್ಕೊಡಿ ಅಂತ, ಓಕೆನಾ? ಸೊ ಬನ್ನಿ ಇವಾಗ ಫಾರ್ಮುಲಾ ಹೇಳ್ಕೊಡ್ತಾ ಇದೀನಿ. ಸೊ ಸಪೋಸ್ ಇವಾಗ ನಂದೇ ಮೆಷರ್ಮೆಂಟ್ ತಗೊಳ್ಳೋಣ. ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಬೇಕು ಫಾರ್ಮುಲಾ ಯೂಸ್ ಮಾಡಕ್ಕೆ. ನಾನು ಇವಾಗ ಏನ್ ಹೇಳ್ಕೊಡ್ತಾ ಇದೀನಿ ಆ ಫಾರ್ಮುಲಾ ಯೂಸ್ ಮಾಡಕ್ಕೆ ನೀವು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಬೇಕು. ಸೊ ಅಪ್ಪರ್ ಚೆಸ್ಟ್ ಎಲ್ಲಿ ಬರುತ್ತೆ? ನಮ್ಮ ಕಂಕುಳಿನ ಕೆಳಗೆ, ಓಕೆನಾ? ಸೊ ಇಲ್ಲಿ ಏನ್ ಬರುತ್ತೆ, ನಮ್ಮ ಕಫ್ ಇರುತ್ತಲ್ಲ ಅದು ಬಂದು ಫುಲ್ ಬಸ್ಟ್ ಇರುತ್ತೆ. ಸೊ ನಮ್ಮ ಕಂಕುಳ ನೇರ ನಾವೇನ್ ಮೆಷರ್ ತಗೊಳ್ತೀವಿ ಇದ್ರ ಪ್ರಕಾರ ಅಪ್ಪರ್ ಚೆಸ್ಟ್ ಇದು ಬಂದು ಅಪ್ಪರ್ ಚೆಸ್ಟ್ ಆಗಿರುತ್ತೆ. ಸೊ ನನ್ನ ಅಪ್ಪರ್ ಚೆಸ್ಟ್ ಬಂದು 38 ಇಂಚು, ಓಕೆನಾ? ಸೊ 38 ಇಂಚು ಇದು ಅಪ್ಪರ್ ಚೆಸ್ಟ್ ಆಗಿರುತ್ತೆ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಕೆಲವ್ರಿಗೆ ಚೆಸ್ಟ್ ಅಂದ್ರೆ ಅಪ್ಪರ್ ಚೆಸ್ಟ್ ಯಾವುದು, ಫುಲ್ ಬಸ್ಟ್ ಯಾವುದು, ಅಥವಾ ಮಿಡಲ್ ಚೆಸ್ಟ್ ಯಾವುದು, ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಇದು ಈ ಚೆಸ್ಟ್ ಎರಡು ಒಂದೇ ಲೆಕ್ಕ ಹಾಕೊಳ್ತಾರೆ. ಅಲ್ಲ, ಅದು ಬೇರೆ ಬೇರೆ ಮೆಷರ್ಮೆಂಟ್ ಬರುತ್ತೆ. ನಾವು ಫಾರ್ಮುಲಾ ಯೂಸ್ ಮಾಡುವಾಗ ಸೊ ಮೇಲ್ಗಡೆ ಏನಿದೆ ಅಪ್ಪರ್ ಚೆಸ್ಟ್ ಅದನ್ನ ಕನ್ಸಿಡರ್ ಮಾಡ್ಬೇಕು, ಓಕೆನಾ? ಸೊ ಈಗ ನಂದು ಅಪ್ಪರ್ ಚೆಸ್ಟ್ ಬಂದು 38 ಇಂಚು, ನಂದು ಅಪ್ಪರ್ ಚೆಸ್ಟ್ ಬಂದು 38 ಇಂಚು. 38 ಇಂಚ್ನ 12ರಿಂದ ಡಿವೈಡೆಡ್ ಬೈ ಮಾಡ್ಬೇಕು, ಓಕೆನಾ? 12ರಿಂದ ಡಿವೈಡೆಡ್ ಬೈ ಮಾಡಿದಾಗ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರ ಹತ್ರ ನಿಮ್ಮ ಹತ್ರ ಸ್ಕ್ರೀನ್ ಟಚ್ ಇದ್ದೇ ಇರುತ್ತೆ. ಸೊ ತಗೊಳ್ಳಿ, ಕ್ಯಾಲ್ಸಿ ಓಪನ್ ಮಾಡಿ. 38 ಡಿವೈಡೆಡ್ ಬೈ 12 ಅಂದಾಗ 3 ಇಂಚು ಪಕ್ಕದಲ್ಲಿ 1666 ಒಂದಷ್ಟು ನಂಬರ್ಸ್ ತೋರಿಸ್ತಾ ಇದೆ. ಸೊ ಅದ್ಯಾವ್ದು ನೀವು ಲೆಕ್ಕ ಹಾಕೊಳ್ಬೇಡಿ. ಇಲ್ಲಿ ಏನಿದೆ ನಂಬರ್ 3 ಅಂತ ಬಂದಿದೆ, ಸೊ ಅದನ್ನ 3 ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ನೀವು ಎಷ್ಟು ಇಟ್ಕೊಳ್ಬೇಕು? 3 ಇಂಚು ನೆಕ್ ಬಿಡ್ತ್ ಅಂತ ಲೆಕ್ಕ ಇಟ್ಕೊಳ್ಬೇಕು. ಯಾವಾಗ? 38 ಇಂಚು ಅಪ್ಪರ್ ಚೆಸ್ಟ್ ಇದ್ದಾಗ. ಇನ್ನೊಂದು ಮೆಷರ್ಮೆಂಟ್ ತೋರಿಸ್ತೀನಿ. ಸೊ ಇವಾಗ ನಿಮ್ಗೆ 36 ಇಂಚು, ಓಕೆನಾ? ಡಿವೈಡೆಡ್ ಬೈ 12ರಿಂದ ಮಾಡ್ಬೇಕು ನೆಕ್ ಬಿಡ್ತಿಡಕ್ಕೆ. ಎಷ್ಟು ಬರುತ್ತೆ? 36 ಡಿವೈಡೆಡ್ ಬೈ 12 3 ಇಂಚ್ ಅಂತಾನೆ ಬಂತು. ಸೊ 3 ಇಂಚ್ ಅಂತಾನೆ ಇಟ್ಕೊಳ್ಳಿ. ಸೊ 1 ಪಾಯಿಂಟ್ ಅದ್ರಲ್ಲೆಲ್ಲ ಏನೂ ಆಗಲ್ಲ. ಸೊ ಎರಡು ಮೆಷರ್ಮೆಂಟ್ಗೂ 3 ಅಂತ ಬಂತು. 3 ಯೂಸ್ ಮಾಡ್ಬೋದು. ಹಂಗೂ ನಿಮ್ಗೆ ಫಾರ್ಮುಲಾ ಪ್ರಕಾರ ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೇಬೇಕು ಅಂದ್ರೆ ಇವಾಗ ನಮ್ಗೆ ಏನು ಇದು ಬಂದಾಗ ಪಕ್ಕದಲ್ಲಿ 3.1666 ಸಮ್ ನಂಬರ್ಸ್ ಬರುತ್ತೆ. ನೀವು ಡಿವೈಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ 3 ಪಾಯಿಂಟ್ ಬಗ್ಗೆ 1 ಬಂತು. ಸೊ ಆ 1 ನೀವು ಲೆಕ್ಕ ತಗೊಳ್ಬೇಕು. ಸೊ ಅವಾಗ ಎಷ್ಟಾಗುತ್ತೆ? 3 ಅದ್ರ ಪಕ್ಕ 1 ಇದೆಯಲ್ಲ, ಸೊ ಅಷ್ಟು ಆಗುತ್ತೆ, ಓಕೆನಾ? 1 ಪಾಯಿಂಟ್ ಅಲ್ಲೆಲ್ಲ ಏನಾಗಲ್ಲ. ಸೊ 3 ಆಗುತ್ತೆ, ಎರಡಕ್ಕೂ ಸೇಮ್ ಆಗುತ್ತೆ. ಸೊ ನೆಕ್ ಬಿಡ್ತು ಫಾರ್ಮುಲಾ ಪ್ರಕಾರ ನೀವು ಹಂಗಿಟ್ಕೊಳ್ಬಹುದು. ಸೊ ಇದು ಫಸ್ಟ್ ಬಂತು ಫಾರ್ಮುಲಾ. ಸೆಕೆಂಡ್ ಒಂದು ಫಾರ್ಮುಲಾ ಕೆಲವರು ಯೂಸ್ ಮಾಡ್ಕೊಳ್ಳುವಂಥದ್ದು ಫುಲ್ ಬಸ್ಟ್ ಫಾರ್ಮುಲಾಗೆ, ಕೆಲವರು ಹೇಳ್ಕೊಡುವಂಥದ್ದು ಫುಲ್ ಬಸ್ಟ್. ಸೊ ಸುಮಾರು ಜನ ಏನಕ್ಕೆ ನಾನೊಂದು ಹೇಳ್ಕೊಡ್ತೀನಿ, ನೋಡ್ತೀರಾ ಮೇಡಮ್ ಅಲ್ಲಿ ಇನ್ನೇನೋ ಬೇರೆ ಹೇಳ್ಕೊಟ್ಟಿದ್ದಾರೆ, ಅದು ಇದು ಇನ್ನೊಂದು ಎಲ್ಲ ನೋಡಿ ಏನ್ ಮಾಡ್ತೀರಾ, ಬ್ಲೌಸ್ ನ ಕರೆಕ್ಟ್ ಆಗಿ ಕಲ್ತಿರೋದನ್ನು ಮರ್ತು ಬಿಡ್ತೀರಾ, ಅಲ್ಪ ಸ್ವಲ್ಪ ಕಲ್ತಿರೋದನ್ನು ಮರ್ತು ಬಿಡ್ತೀರಾ. ಸೊ ಈಗ ಹೇಳ್ಕೊಡ್ತಾ ಇರುವ ಫಾರ್ಮುಲಾ ಬಂದು ಫುಲ್ ಬಸ್ಟ್ ಪ್ರಕಾರ. ಸೊ ನಂದು ಫುಲ್ ಬಸ್ಟ್ ಬಂದು 40 ಇಂಚ್ ಆಗಿದೆ, ಓಕೆನಾ? ಸೊ ನನ್ನ ಫುಲ್ ಬಸ್ಟ್ ಬಂದು 40 ಇಂಚು. ಸೊ ಅದನ್ನ ನಾವು 8ರಿಂದ ಡಿವೈಡೆಡ್ ಬೈ ಮಾಡ್ಬೇಕು. ಸೊ ಈ ವಿಡಿಯೋದ ಈ ಫಾರ್ಮುಲಾದ ಹೇಳಿರೋದು 12ರಿಂದ ಡಿವೈಡ್ ಮಾಡ್ಬೇಕು ಅಂತ. ಸೊ ಇನ್ನು ಬೇರೆಯವ್ರು ಯೂಸ್ ಮಾಡೋಂಥದ್ದು 40ನ 8ರಿಂದ ಡಿವೈಡೆಡ್ ಬೈ ಮಾಡ್ಬೇಕು ಅಂತ. ಸೊ ಅವಾಗ ಎಷ್ಟು ಬರುತ್ತೆ? 5 ಬರುತ್ತೆ. 5ಕ್ಕೆ ಪ್ಲಸ್ 1 ಇಂಚು ಹಾಕೊಂಡಾಗ 6 ಆಗುತ್ತೆ. 6ನ ಡಿವೈಡೆಡ್ ಬೈ
2 ಮಾಡಿದಾಗ ಅದು 3 ಆಗುತ್ತೆ. ಡಿವೈಡೆಡ್ ಬೈ 2 ಅಂದ್ರೆ 6 ಇಂಚು ನೆಕ್ ವಿಡ್ತ್ ಬರುತ್ತೆ. ಡಿವೈಡೆಡ್ ಬೈ 2 ಏನಕ್ಕೆ ಮಾಡ್ಬೇಕು ಅಂದ್ರೆ ನಾವು ಫೋಲ್ಡಿಂಗ್ ಅಲ್ಲಿ ಫ್ಯಾಬ್ರಿಕ್ ನ ಹಾಕೊಳ್ದಿರ್ತೀವಿ. ಸೊ ಫೋಲ್ಡಿಂಗ್ ಅಲ್ಲಿ ಹಾಕೊಳ್ಳುವಾಗ 3 ಬರುತ್ತಲ್ಲ. ಸೊ ಇದು ಫುಲ್ ಬಸ್ ಪ್ರಕಾರ ಬಂದಿರುವಂತದ್ದು. ಈಗ ನೋಡಿ, ಇವಾಗ ಇದೊಂದು ಫ್ಯಾಬ್ರಿಕ್ ಇರುತ್ತೆ. ಸೊ ಬ್ಯಾಕ್ ಪಾರ್ಟ್ ಅಂತ ಅನ್ಕೊಳ್ಳೋಣ. ಸೊ ಇದು ಓಪನ್. ಫೋಲ್ಡಿಂಗ್ ಅಲ್ಲಿ ಇರುವಾಗ ನಾವು ಈ ರೀತಿ ಫೋಲ್ಡೆಡ್ ಅಲ್ಲಿ ಹಾಕೊಳ್ತೀವಿ. ಈ ಫೋಲ್ಡೆಡ್ ಅಲ್ಲಿ ಹಾಕೊಂಡಾಗ ಈ ಮೂಲೆಯಿಂದ 3 ಇಂಚ್ ಇರ್ಬೇಕಲ್ವಾ, ಹಂಗೆ ಓಪನ್ ಆದಾಗ 6 ಇಂಚು ಆ ರೀತಿ. ಸೊ ಇದು ಹೆಂಗೆ 40 ಇಂಚು ಫುಲ್ ಬಸ್ಟ್ ಬರುತ್ತೆ. 8ರಿಂದ ಡಿವೈಡೆಡ್ ಬೈ ಮಾಡಬೇಕು, ಅದು 5 ಬರುತ್ತೆ. 5ಕ್ಕೆ 1 ಇಂಚು. ನೀವು ಯಾವುದೇ ಮೆಷರ್ಮೆಂಟ್ ತಗೊಳ್ಳಿ, ಎಷ್ಟರಿಂದನಾದ್ರೂ 8ರಿಂದ ಡಿವೈಡೆಡ್ ಬೈ ಮಾಡಿ ಫುಲ್ ಬಸ್ಟ್ ನ. ಸಪೋಸ್ ಇವಾಗ 28 ಇರುತ್ತೆ, ಅದನ್ನ 8ರಿಂದ ಡಿವೈಡೆಡ್ ಬೈ ಮಾಡಿ. ಸೊ ಏನ್ ಬರುತ್ತೆ ಅದಕ್ಕೆ 1 ಇಂಚ್ ಆಡ್ ಮಾಡ್ಕೊಳ್ಳೋದು ಆ ರೀತಿ. ಸೊ ಪ್ಲಸ್ 1 ಇಂಚ್ ಇಸ್ ಈಕ್ವಲ್ ಟು 6 ಇಂಚ್ ಆಗುತ್ತೆ. 6 ಇಂಚಿನ ಡಿವೈಡೆಡ್ ಬೈ 2 ಮಾಡಬೇಕು, 2 ಭಾಗ ಮಾಡಬೇಕು. ಅದ್ರಲ್ಲಿ ಏನ್ ಬರುತ್ತೆ ಅದು 3 ಇಂಚು. ಸೊ ಇದು ಒಂಥರ ಫಾರ್ಮುಲಾ, ಇದು ಸೆಕೆಂಡ್ ಒಂದು ಫಾರ್ಮುಲಾ. ಸೊ ಇದು ಫಸ್ಟ್ ಒಂದು ಫಾರ್ಮುಲಾ. ಇದು ಸಾಮಾನ್ಯ ಎಲ್ಲರ ಹತ್ರನೂ ಇರುತ್ತೆ, ಇದು ಕೆಲವರು ಹೇಳ್ಕೊಡ್ತಾರೆ. ಓಕೆನಾ, ಇದು ನೆಕ್ ವಿಡ್ತ್ ನ ಫಾರ್ಮುಲಾ. ಸೊ ಇವಾಗ ಎಕ್ಸಾಕ್ಟ್ ಆಗಿ ಟಾಪಿಕ್ ಬರೋಣ. ಕೇಳ್ತಿದ್ರಲ್ಲ ಮೇಡಮ್ ನೆಕ್ ವಿಡ್ತ್ ಫಾರ್ಮುಲಾ ಹೇಳ್ಕೊಡಿ, ಫಾರ್ಮುಲಾ ಹೇಳ್ಕೊಡಿ, ಫಾರ್ಮುಲಾ ಹೇಳ್ಕೊಡಿ ಅಂತ. ನಾನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಈಗ ಕ್ವೆಶ್ಚನ್, ನಾನು ಬರೀ ಕೆಲವ್ರು ಏನ್ ಮಾಡ್ತಾರೆ, ಇಷ್ಟು ಹೇಳ್ಕೊಟ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ, ಇದನ್ನ ಫಾಲೋ ಮಾಡ್ಬಿಟ್ಟು ಎಲ್ಲದಕ್ಕೂ ಡಿವೈಡೆಡ್ ಬೈ ಮಾಡಿ ನೀವೇನ್ ಮಾಡ್ತೀರಾ, ಮಾರ್ಕ್ ಹಾಕ್ತೀರಾ. ಏನ್ ಮಾಡ್ತೀರಾ, ಅವಾಗ ಬ್ಲೌಸ್ ಹಾಳಾಗುತ್ತೆ. ಸೊ ಇವಾಗ 3 ಇಂಚ್ ಬಂತು. ನನ್ನ ಮೆಷರ್ಮೆಂಟ್ನೇ ನಾನು ಎಕ್ಸಾಂಪಲ್ ಕೊಡ್ತೀನಿ. ಏನಕ್ಕೆ ನಾನು ಸುಮಾರಷ್ಟು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿರ್ತೀನಿ. ನಾನು ಎಷ್ಟು ನೆಕ್ ವಿಡ್ತ್ ಇಟ್ಕೊಂಡಿರ್ತೀನಿ ಅಂತ ನನಗೆ ಗೊತ್ತಿರುತ್ತೆ. ಸೊ ಇದ್ರದ್ದೇ ನಿಮಗೆ ಸುಮಾರಷ್ಟು 38 ಇಂಚು ಎದೆ ಸುತ್ತಳತೆ ಬ್ಲೌಸ್ ಸುಮಾರಷ್ಟು ಕಟಿಂಗು ಅಪ್ಲೋಡ್ ಮಾಡಿದೀನಿ. ಅಲ್ಲೂ ಅಷ್ಟೇ ನೆಕ್ ವಿಡ್ತ್ ಚೇಂಜ್ ಇದೆ. ನಂದು ಮೆಷರ್ಮೆಂಟ್ ಏನಿದೆ 38 ಇಂಚು ಅಪ್ಪರ್ ಚೆಸ್ಟ್ ಅಲ್ಲಿ ತಗೊಂಡಿರೋದು. ಸೊ 3 ಇಂಚು ನೆಕ್ ವಿಡ್ತ್ ಬಂದಿದೆ. ಸೊ ಈ 3 ಇಂಚ್ ನೆಕ್ ವಿಡ್ತ್ ಯಾವ ಮೆಷರ್ಮೆಂಟ್ ಇಡ್ತೀರಾ, ಎಲ್ಲದಕ್ಕೂ ಒಂದೇನಾ ಅಂದ್ರೆ ಡೀಪ್ ಕಡಿಮೆ ಇಟ್ಟಾಗ, ಅಂದ್ರೆ 3 ಇಂಚು 4 ಇಂಚ್ ಇಟ್ಟಾಗ ನೀವು ಈ 3 ಇಂಚ್ ನೆಕ್ ವಿಡ್ತ್ ಏನಿದೆ ಇದು ಆರಾಮಾಗಿ ಯೂಸ್ ಆಗುತ್ತೆ. ಎಲ್ಲಿವರೆಗೂ 3.5ವರೆಗೂ ಇಟ್ಟಾಗ ನೀವು ನೆಕ್ ವಿಡ್ತ್ 3.5 ಇಡ್ಲೇಬೇಕು. ಅದಕ್ಕಿಂತ ಜಾಸ್ತಿ 4 ಇಂಚು 5 ಇಂಚ್ ಇಟ್ಟಾಗ ಈಗ ಬಂದಿರೋ ಫಾರ್ಮುಲಾ 3 ಇಂಚ್ ಏನಿದೆ ಅದು ಯೂಸ್ ಆಗುತ್ತೆ ನೆಕ್ ವಿಡ್ತ್ ರೌಂಡ್ ಶೇಪ್ ಇಟ್ಟಾಗ. ಸೊ ಅದೇ 10 ಇಂಚು ಡೀಪ್ ನೆಕ್ ಇಡ್ತೀನಿ, 9 ಇಂಚ್ ಇಡ್ತೀನಿ, 11 ಇಂಚ್ ಇಡ್ತೀನಿ ಅಂದಾಗ ಇದೇ ಏನ್ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ನೀವು 3 ಇಂಚು ಇಟ್ಟಾಗ, ನೆಕ್ ವಿಡ್ತ್ 3 ಇಂಚ್ ಇಟ್ಟಾಗ ಯಾವುದೇ ಕಾರಣಕ್ಕೂ ಬ್ಲೌಸ್ ಮೈ ಮೇಲೆ ಕೂರಲ್ಲ, ಅದು ಜಾರೋಗುತ್ತೆ. ಏನಕ್ಕಂದ್ರೆ ಡೀಪ್ ಜಾಸ್ತಿ ಆಗುತ್ತೆ. ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಎರಡು ಕಡಿಮೆ ಆಗುತ್ತೆ. ಡೀಪ್ ಕಡಿಮೆ ಆಗ್ತಾ 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 ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಎರಡು ಜಾಸ್ತಿ ಆಗುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಒಂದು ಬೋಟ್ ನೆಕ್ ಬ್ಲೌಸ್ ನ ತಗೊಳ್ಳೋಣ. ಇವಾಗ ಎಕ್ಸಾಂಪಲ್ಗೆ ಅದು ಒಂದೇ ಒಳ್ಳೆ ದಾರಿ. ಸೊ ಇವಾಗ ಬೋಟ್ ನೆಕ್ ಅಂತ ಬಂದಾಗ ನಾನು ಹೇಳ್ತೀನಿ, ಏನ್ ಶೋಲ್ಡರ್ ಇದೆ ಅದರಲ್ಲಿ ಹಾಫ್ ಅಂದ್ರೆ ಈಗ ನಂದು 16 ಇಂಚ್ ಇತ್ತು ಅಂದ್ರೆ 8 ಇಂಚು ಶೋಲ್ಡರ್ ಇಟ್ಬಿಡ್ಬೇಕು. ಏನಕ್ಕೆ, ಬೋಟ್ ನೆಕ್ ಅಂತ ಬಂದಾಗ ನೋಡಿ, ಬೋಟ್ ನೆಕ್ ಅಂತ ಬಂದಾಗ ಸೊ ಈ ರೀತಿ ಮೇಲ್ಗಡೆ 3.5 ಇಂಚು ನಾವು ಲೆಂತ್, 3.5 ಇಂಚು ಮಿನಿಮಮ್ ಫಸ್ಟ್ ಸ್ಟಾರ್ಟಿಂಗ್ 3.5 ಇಂಚು ಆಗಲ್ಲ, 3.5 ಇಂಚು ನೆಕ್ ಲೆಂತ್, 3.5 ಇಂಚು ನೆಕ್ ಆಗಲ್ಲ ಇಟ್ಬಿಡ್ತೀವಿ. ಅಂದ್ರೆ ಇದು ಓಪನ್ ಅಲ್ಲಿ ಎಷ್ಟಾಗುತ್ತೆ 7 ಇಂಚು ನೆಕ್ ಆಗಲ್ಲ, 3.5 ಇಂಚು ನೆಕ್ ಬಿಡುತ್ತಿರುತ್ತೆ. ಇಲ್ಲಿ ಒಂದು ಲಾಕ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಒಂದು ಲಾಕ್ ಬಂದಾಗ ನಾವು ಏನು ನಮ್ ಶೋಲ್ಡರ್ 16 ಇರುತ್ತೆ ಅದ್ರ ಡಿವೈಡೆಡ್ ಬೈ 2 ಮಾಡಿ 8 ಇಂಚ್ ಇಟ್ಟಾಗ ಮಾತ್ರ ಇದು ಕರೆಕ್ಟ್ ಆಗಿ ಬರೋದು. ಸಪೋಸ್ ಈಗ ನಾರ್ಮಲ್ ಬ್ಲೌಸ್ ಅಲ್ಲಿ ನಾವ್ ಏನ್ ಇಡ್ತೀವಿ ಅದೇ ಮೆಷರ್ಮೆಂಟ್ ನಾವ್ ಅಲ್ಲಿ ಇಟ್ಟಾಗ ಅದು ಬೋಟ್ ನೆಕ್ ಆಗಲ್ಲ, ಅದು ಇನ್ನೇನೋ ನೆಕ್ ಆಗುತ್ತೆ. ನೀವು ಬ್ಲೌಸ್ ವೇರ್ ಮಾಡಕ್ಕಾಗಲ್ಲ. ಬೇಕಾದ್ರೆ ಯಾರ್ಯಾರೆಲ್ಲ ಟೈಲರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರ ಒಂದು ವೇಸ್ಟ್ ಪೀಸ್ ತಗೊಂಡು ನೀವು ಟ್ರೈ ಮಾಡಿ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ದಯವಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ. ಯಾರು ಈ ಕೆಲಸ ಮಾಡ್ತೀರಾ ಸೊ ಅಂತವ್ರದ್ದು ನಾನು ಈಗ ನೀವು ಇವನ್ ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ನಾನು ಇವಾಗ ಏನ್ ಹೇಳ್ದೆ ಅದನ್ನ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಸ್ಕ್ರೀನ್ ಹೋಗ್ತಿದೆ ನಂಬರ್, ಆ ನಂಬರ್ ವಾಟ್ಸ್ಆಪ್ ಮಾಡಿ ಹೇಗ್ ಬಂತು ಅಂತೇಳಿ. ಅದ್ರಲ್ಲಿ ಏನ್ ರಾಂಗ್ ಆಗಿದೆ ಸೊ ಅದನ್ನ ಟಾಪಿಕ್ ಇಟ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ ತಲೆಗೆ ಹೋಗ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಓಕೆನಾ. ಸೊ ಬೋಟ್ ನೆಕ್ಗೆ ಮಿನಿಮಮ್ ಫೋಲ್ಡೆಡಿಂಗ್ ಅಲ್ಲಿ 3.5 7 ಇಂಚು ಫುಲ್ಲು ಫೋಲ್ಡೆಡ್ ಅಲ್ಲಿ 3.5 ಇಡ್ಲೇಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅದು ಬೋಟ್ ನೆಕ್ ಆಗಲ್ಲ, ಮತ್ತೆ ಅದು ಬ್ಲೌಸ್ ವೇರ್ ಮಾಡಕ್ಕೂ ಲಾಯಕ್ಕಿರಲ್ಲ, ತಿಪ್ಪೆಗೆ ಬಿಸಾಕ್ಬೇಕು ಹಂಗಾಗತ್ತೆ ಬೋಟ್ ನೆಕ್ಗೆ. ಅದಾದ್ಮೇಲೆ 3.5 ನೆಕ್ ಲೆಂತ್ ಏನಿದೆ ಅದಾದ್ಮೇಲೆ 4 ಇಂಚು 5 ಇಂಚು ಈ ತರ ರೌಂಡ್ ನೆಕ್, ಯಾವುದೇ ಬೋಟ್ ನೆಕ್ ಇರಲ್ಲ, ರೌಂಡ್ ನೆಕ್ ಇಟ್ಟಾಗ ಈ ಏನ್ ಫಾರ್ಮುಲಾ ಯೂಸ್ ಮಾಡಿದೀವಿ 3 ಇಂಚ್ ಅದಾಗುತ್ತೆ. ಅದಕ್ಕಿನ್ನ ಬಿಟ್ಟು 8 ಇಂಚು 9 ಇಂಚು 10 ಇಂಚು 11 ಇಂಚು ಈ ತರ ಡೀಪ್ ನೆಕ್ ಬಂದಾಗ 3 ಇಂಚ್ ನೆಕ್ ವಿಡ್ತ್ ಆಗೋದೇ ಇಲ್ಲ. ಈಗ ನಂದು 38 ಇಂಚು ಅಪ್ಪರ್ ಚೆಸ್ಟ್ ಏನಿದೆ ಇದ್ರ ಪ್ರಕಾರ ನಾನು ನೆಕ್ ವಿಡ್ತ್ 1.25
ಅಥವಾ 2 ಇಂಚು ಅಷ್ಟೇ, ಅದ್ರ ಮೇಲೆ ನಾನು ಇಡಲ್ಲ. ಇಷ್ಟೇ ನಾನು ಡೀಪ್ ನೆಕ್ಗೆ 10 ಇಂಚು 9 ಇಂಚು 11 ಇಂಚು ಇಟ್ಟಾಗ ನನ್ನ ಮೆಷರ್ಮೆಂಟ್ಗೆ ನೆಕ್ ಬಿಡ್ತಿರೋದು 1.25 ಅಥವಾ 2 ಇಂಚು, ಅದಕ್ಕಿಂತ ಜಾಸ್ತಿ ಇಡಲ್ಲ, ಅದಕ್ಕಿಂತ ಕಡಿಮೆ ಇಡಲ್ಲ. ಅದಕ್ಕಿಂತ ಜಾಸ್ತಿ ಇಡ್ತೆ ಅಂದ್ರೆ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಯಾರೆಲ್ಲ ಫಾರ್ಮುಲಾ ಅಂತ ಹೇಳ್ತಾ ಇದ್ರಿ, ಎಕ್ಸಾಂಪಲ್ ಪ್ರಕಾರ ಕೊಟ್ಟಿದ್ದೀನಿ. ಫಾರ್ಮುಲಾ ಎಲ್ಲ ಕಡೆ ಅಪ್ಲೈ ಆಗಲ್ಲ, ಖಂಡಿತ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಡಿ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬಿಡಿಸಿ ಹೇಳ್ಬೇಕು ಅಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ಬಟ್ ತಿಳ್ಕೊಳಕ್ಕೆ ಆಸಕ್ತಿ ಇರೋರು ಖಂಡಿತ ಕಂಟಿನ್ಯೂ ಮಾಡಿ ನೋಡಿ. ಒಬ್ಬ ಮನುಷ್ಯನ ದೇಹನ ದೇವ್ರು ಯಾವುದೇ ಫಾರ್ಮುಲಾ ಯೂಸ್ ಮಾಡಿ ಮಾಡಲ್ಲ ಅಲ್ವಾ. ಸೊ ನಂದೇ ಏನು ಅಪ್ಪರ್ ಚೆಸ್ಟ್ ಇದೆ 38 ಇಂಚು, ನಾನು 5.3 ಇದ್ದೀನಿ. ನನ್ನ ಇದೇ ಅಪ್ಪರ್ ಚೆಸ್ಟ್ 38 ಇರೋರು 4.5 ಇರೋಂಥವ್ರು, ಹೈಟ್ ಕಡಿಮೆ ಇರೋರು ಇದ್ದಾರೆ, ಅಥವಾ ನನಗಿನ ಎತ್ತರ ಇರೋರು ಇದ್ದಾರೆ. ಎಲ್ಲರಿಗೂ ಒಂದೇ ಮೆಷರ್ಮೆಂಟ್, ಒಂದೇ ಫಾರ್ಮುಲಾ ಯೂಸ್ ಆಗಲ್ಲ. ಪಾಯಿಂಟ್ ನಂಬರ್ 1 ಇದನ್ನ ಬರೆದುಕೊಳ್ಳಿ. ಅದಾದ್ಮೇಲೆ ಪಾಯಿಂಟ್ ನಂಬರ್ 2, ಎಲ್ಲಾ ಬ್ರಾಡ್ ನೆಕ್ ಆಗ್ಲಿ, ಡೀಪ್ ನೆಕ್ ಆಗ್ಲಿ, ಡೀಪ್ ಕಡಿಮೆ ಇರೋದಕ್ಕಾಗ್ಲಿ ಎಲ್ಲದಕ್ಕೂ ನೀವು ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಮಾಡಿದ್ರೆ ಅದು ಬ್ಲೌಸ್ ಆಗಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಫಾರ್ಮುಲಾ ಅವಾಯ್ಡ್ ಮಾಡಿ, ನೀವು ಬಿಟ್ಟು ಬಿಡೋದೇ ಒಳ್ಳೇದು. ಫಾರ್ಮುಲಾ ಯೂಸ್ ಮಾಡಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ, ಇನ್ನೂ ಒಂದ್ಸರಿ ಹೇಳ್ತೀನಿ. ಡೀಪ್ ನೆಕ್ಗೂ ಅದೇ ಫಾರ್ಮುಲಾ, ಡೀಪ್ ಕಡಿಮೆ ಇದ್ರೂ ಅದೇ ಫಾರ್ಮುಲಾ ಆಗುತ್ತಾ? ಆಗಲ್ಲ. ಸೊ ಯಾರು ನೋಡ್ತಾ ಇದ್ದೀರಾ, ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ಇನ್ನೊಂದು ಟಾಸ್ಕ್ ಇನ್ನೊಬ್ರು ಮಾಡಿ. ಡೀಪ್ ನೆಕ್ಗೂ 3 ಇಂಚ್ ನೆಕ್ ಬಿಡ್ತೀರಿ, ಡೀಪ್ ಕಡಿಮೆ ಇರೋದಕ್ಕೂ 3 ಇಂಚ್ ನೆಕ್ ಬಿಡ್ತಿಟ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಿ, ಒಂದು ವೇಸ್ಟ್ ಪೀಸ್ ತಗೊಂಡು. ಟೈಲರಿಂಗ್ ಕಲಿಯಕ್ಕೆ ಯಾರು ಇಂಟ್ರೆಸ್ಟ್ ಇದೆ, ತಲೆಗೆ ಹೋಗಿಸ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವ್ರು ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನ್ ಬಂತು ಆಯ್ತು ಪ್ರಾಬ್ಲಮ್ ಅಂತ ಹೇಳಿ. ನಾನು ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಹಾಗಾಗಿ ಹೇಳ್ತಾ ಇದೀನಿ, ಫಾರ್ಮುಲಾ ನಾನು ಜಾಸ್ತಿ ಎಲ್ಲೂ ಹೇಳ್ಕೊಡಲ್ಲ, ಎಲ್ಲಾ ಕಡೆ ಫಾರ್ಮುಲಾ ಅಪ್ಲೈ ಆಗಲ್ಲ. ಸೊ ಇದು ನಿಮ್ಮ ನೆಕ್ ವಿಡ್ತ್ ಫಾರ್ಮುಲಾದ ಸಾರಾಂಶ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇದರಿಂದ ನೀವು ಕಲಿಬೇಕಾಗಿರೋದು ನೆಕ್ ವಿಡ್ತ್ ಎಲ್ಲಾ ಕಡೆ ಅಪ್ಲೈ ಆಗಲ್ಲ, ಸೊ ಯೂಸ್ ಮಾಡ್ದಿರೋ ಇರೋದು ಬೆಸ್ಟ್. ಇದು ನನ್ನ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಆನ್ಸರ್. ಓಕೆನಾ? ಓಕೆ. ಸೊ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ನೆಕ್ಗೆ ಯಾವ ರೀತಿ ಫಾರ್ಮುಲಾ ಇಲ್ವಾ, ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ಯಾವ ರೀತಿ ಇಡ್ಕೊಬೇಕು ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ. ಯಾರಿಗೆಲ್ಲ ಬೇಕು ಐಡಿಯಾ, ಯಾವ ಮೆಷರ್ಮೆಂಟ್ ಕೊಟ್ರೆ ಎಷ್ಟು ನೆಕ್ ವಿಡ್ತ್ ಇಡಬೇಕು ಅನ್ನೋ ಐಡಿಯಾ, ಹಾಗೆ ಎಷ್ಟು ಶೋಲ್ಡರ್ ಇಡಬೇಕು ಅನ್ನೋ ಐಡಿಯಾ ಯಾರಿಗೆಲ್ಲ ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಕಮೆಂಟ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ವಿಡಿಯೋ ಮಾಡ್ತೀನಾ ಇಲ್ವಾ ಅಂತ. ಸೊ ಯಾರ್ಯಾರಿಗೆ ಡೌಟ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.